ಅವನು ಎಲ್ಲ ಪ್ರಾಣಿಗಳ ಒಳಗೆ ನೆಲೆಸಿದ್ದು ಎಲ್ಲರ ದೃಷ್ಟ, ಸಾಕ್ಷಿ, ಚೇತನ ಹಾಗೂ ನಿರ್ಗುಣನಾಗಿರುವರು. ಅವನು ಏಕನು, ವಶಿಯು, ಅನೇಕ ವಿವಶಾತ್ಮ ನಿಷ್ಕ್ರಿಯ ಪುರುಷರನ್ನು ವಶದಲ್ಲಿರಿಸಿಕೊಳ್ಳುವನಾಗಿದ್ದಾನೆ. ಅವನು ನಿತ್ಯರಲ್ಲಿ ನಿತ್ಯನು, ಚೈತನ್ಯದ ಚೇತನನೂ ಆಗಿರುವನು. ಅವನು ಒಬ್ಬನೇ ಇದ್ದು ಕಾಮನಾರರಹಿತನಾಗಿ ಅನೇಕರ ಕಾಮನೆಗಳನ್ನು ಪೂರ್ಣಗೊಳಿಸುವ ಈಶ್ವರನಾಗಿದ್ದಾನೆ. ಸಾಂಖ್ಯ ಮತ್ತು ಯೋಗ ಅರ್ಥಾತ್ ಜ್ಞಾನಯೋಗ, ನಿಷ್ಕಾಮ ಕರ್ಮಯೋಗದಿಂದ ದೊರೆಯುವ ಯೋಗ್ಯನೂ ಎಲ್ಲರ ಕಾರಣರೂಪನೂ ಆದ ಜಗದೀಶ್ವರ ಪರಮದೇವನನ್ನು ತಿಳಿದು ಜೀವನ ಸಮಸ್ತ ಪಾಶ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಅವನು ಸಂಪೂರ್ಣ ವಿಶ್ವದ ಸೃಷ್ಟಿಕರ್ತನು, ಸರ್ವಜ್ಞನು, ತನ್ನ ಪ್ರಾಕಟ್ಯಕ್ಕೆ ತಾನೇ ಹೇತುವು, ಜ್ಞಾನ ಸ್ವರೂಪನು, ಕಾಲವನ್ನು ಸೃಷ್ಟಿಸಿದವನು, ಸಮಸ್ತ ದಿವ್ಯ ಗುಣಗಳಿಂದ ಸಂಪನ್ನನು, ಪ್ರಕೃತಿ ಮತ್ತು ಜೀವಾತ್ಮನು, ಸ್ವಾಮಿಯು, ಸಮಸ್ತ ಗುಣಗಳ ಶಾಸಕನು, ಸಂಸಾರ ಬಂಧನದಿಂದ ಬಿಡಿಸುವವನು ಆಗಿರುವನು. ಆ ಪರಮದೇವನೇ ಮೊಟ್ಟಮೊದಲು ಬ್ರಹ್ಮದೇವರನ್ನು ಉತ್ಪನ್ನ ಮಾಡಿದವನು. ಸ್ವತಃ ಅವರಿಗೆ ವೇದಗಳ ಜ್ಞಾನವನ್ನೂ ಕೊಟ್ಟನು. ತನ್ನ ಸ್ವರೂಪ ವಿಷಯಕ ಬುದ್ಧಿಯನ್ನು ಪ್ರಸನ್ನಗೊಳಿಸುವ ಆ ಪರಮೇಶ್ವರ ಶಿವನನ್ನು ತಿಳಿದು ನಾನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಅವನಿಗೆ ಶರಣಾಗುತ್ತೇನೆ. ಇದು ವೇದಾಂತ ಶಾಸ್ತ್ರದ ಪರಮ ಗೋಪನೀಯ ಜ್ಞಾನವಾಗಿದೆ. ಹಿಂದಿನ ಕಾಲದಲ್ಲಿ, ಕಲ್ಪದಲ್ಲಿ ನನಗೆ ಇದನ್ನು ಉಪದೇಶಿಸಲಾಗಿತ್ತು. ನಾನು ದೊಡ್ಡ ಸೌಭಾಗ್ಯದಿಂದ ಬ್ರಹ್ಮದೇವರ ಬಾಯಿಯಿಂದ ಈ ಜ್ಞಾನವನ್ನು ಪಡೆದಿದ್ದೆ. ಶಮ ದಮಗಳಿಂದ ರಹಿತನಾದವನಿಗೆ ಈ ಪರಮ ಉತ್ತಮ ಜ್ಞಾನವನ್ನು ಉಪದೇಶಿಸಬಾರದು. ತನ್ನ ಪುತ್ರನಲ್ಲದೆ ಸದಾಚಾರಿ ಶಿಷ್ಯನಲ್ಲದವನಿಗೂ ಇದನ್ನು ಕೊಡಬಾರದು. ಯಾರಿಗೆ ಪರಮದೇವ ಪರಮೇಶ್ವರದಲ್ಲಿ ಪರಮ ಭಕ್ತಿ ಇರುವಂತೆಯೇ ಗುರುವಿನಲ್ಲೂ ಭಕ್ತಿ ಇದೆಯೋ ಆ ಮಹಾತ್ಮ ಪುರುಷನ ಹೃದಯದಲ್ಲೇ ಈ ರಹಸ್ಯಮಯ ಅರ್ಥವು ಪ್ರಕಾಶಿತವಾಗುತ್ತದೆ. ಆದ್ದರಿಂದ ಸಂಕ್ಷೇಪವಾಗಿ ಈ ಸಿದ್ಧಾಂತದ ಮಾತನ್ನು ಕೇಳಿರಿ. ಭಗವಾನ್ ಶಿವನು ಪ್ರಕೃತಿ ಮತ್ತು ಪುರುಷನಿಂದ ಅತೀತನಾಗಿರುವನು. ಅವನೇ ಸೃಷ್ಟಿಕಾಲದಲ್ಲಿ ಜಗತ್ತನ್ನು ರಚಿಸಿ ಸಂಹಾರ ಕಾಲದಲ್ಲಿ ಪುನಃ ಎಲ್ಲವನ್ನು ತನ್ನಲ್ಲೇ ಒಂದಾಗಿಸಿಕೊಳ್ಳುವನು. ಅಧ್ಯಾಯ 6 ಮುಕ್ತಾಯ. ಬ್ರಹ್ಮದೇವರ ಮೂರ್ಛೆ, ಅವರ ಮುಖದಿಂದ ರುದ್ರದೇವರ ಪ್ರಾಕಟ್ಯ. ಎಚ್ಚರಗೊಂಡ ಬ್ರಹ್ಮದೇವರಿಂದ 8 ನಾಮಗಳಿಂದ ಮಹೇಶ್ವರನ ಸ್ತುತಿ ಹಾಗೂ ರುದ್ರನ ಆಜ್ಞೆಯಂತೆ ಬ್ರಹ್ಮದೇವರಿಂದ ಸೃಷ್ಟಿಯ ರಚನೆ. ಅನಂತರ ಕಾಲಮಹಿಮೆ, ಪ್ರಳಯ, ಬ್ರಹ್ಮಾಂಡದ ಸ್ಥಿತಿ, ಸರ್ಗ ಮುಂತಾದವುಗಳನ್ನು ವರ್ಣನೆ ಮಾಡಿ ವಾಯುದೇವರು ಹೇಳಿದರು. ಮೊದಲು ಬ್ರಹ್ಮದೇವರು ತನಗೆ ಸಮನಾರಾದ ಸನಕ, ಸನಂದನ, ವಿದ್ವಾನ್, ಸನಾತನ, ಋಭು ಮತ್ತು ಸತತ್ಕುರ ಹೀಗೆ 5 ಮಾನಸ ಪುತ್ರರನ್ನು ಉತ್ಪನ್ನ ಮಾಡಿದರು. ಇವರೆಲ್ಲರೂ ಯೋಗಿಗಳು, ವಿತಾರಾಗರು, ಈರ್ಷಾದಿ ದೋಷಗಳಿಂದ ರಹಿತರೂ ಆಗಿದ್ದರು. ಇವರೆಲ್ಲರ ಮನಸ್ಸು ಈಶ್ವರನ ಚಿಂತೆಯಲ್ಲಿ ತೊಡಗಿತ್ತು. ಅದರಿಂದ ಅವರು ಸೃಷ್ಟಿ ರಚನೆಯನ್ನು ಬಯಸಲಿಲ್ಲ. ಸೃಷ್ಟಿಯಿಂದ ವಿರಿತರಾಗಿ ಸನಾಕಾದಿ ಮಹಾತ್ಮರು ಹೊರಟು ಹೋದಾಗ ಬ್ರಹ್ಮದೇವರು ಪುನಃ ಸೃಷ್ಟಿಯ ಇಚ್ಛೆಯಿಂದ ಭಾರೀ ತಪಸ್ಸು ಮಾಡಿದರು. ಹೀಗೆ ದೀರ್ಘಕಾಲದವರೆಗೆ ತಪಸ್ಸು ಮಾಡಿದರು. ಏನು ಉಪಯೋಗವಾಗದಿದ್ದಾಗ ಅವರ ಮನಸ್ಸಿಗೆ ದುಃಖವಾಯಿತು. ಆ ದುಃಖದಿಂದ ಕ್ರೋಧವು ಪ್ರಕಟಗೊಂಡಿತು. ಕ್ರೋಧಿತನಾದಾಗ ಬ್ರಹ್ಮದೇವರ ಕಣ್ಣುಗಳಿಂದ ನೀರ ಹನಿಗಳು ತೊಟಕಿದವು. ಆ ಅಶ್ರುಗಳಿಂದ ಉತ್ಪನ್ನರಾದ ಭೂತ ಪ್ರೇತರನ್ನು ನೋಡಿ ಬ್ರಹ್ಮದೇವರು ತಮ್ಮನ್ನೇ ನಿಂದಿಸಿಕೊಂಡರು. ಆಗ ಕ್ರೋಧ ಮತ್ತು ಮೋಹದಿಂದಾಗಿ ಅವರಿಗೆ ತೀವ್ರವಾದ ಮೂರ್ಛೆಯುಂಟಾಯಿತು. ಕ್ರೋಧದಿಂದ ಮೂರ್ಛಿತರಾದಾಗ ಪ್ರಜಾಪತಿಯು ತನ್ನ ಪ್ರಾಣಗಳನ್ನು ತ್ಯಜಿಸಿದರು. ಆಗ ಪ್ರಾಣಗಳ ಸ್ವಾಮಿ ಭಗವಾನ್ ನೀಲಾಲೋಹಿತ ರುದ್ರನು ಅನುಪಮ ಕೃಪಾಪ್ರಸಾದವನ್ನು ಪ್ರಕಟಗೊಳಿಸಲು ಬ್ರಹ್ಮದೇವರ ಬಾಯಿಂದ ಅಲ್ಲಿ ಪ್ರಕಟವಾದನು. ಆ ಜಗದೀಶ್ವರ ಪ್ರಭುವು ತನ್ನನ್ನು 11 ರೂಪಗಳಲ್ಲಿ ಪ್ರಕಟಿಸಿಕೊಂಡನು. ಮಹಾದೇವನು
ತನ್ನ ಆ ಮನಸ್ವಿ 11 ರೂಪಗಳಲ್ಲಿ, ಮಕ್ಕಳಿರ, ನಾನು ಲೋಕದ ಮೇಲೆ ಅನುಗ್ರಹ ಮಾಡಲೆಂದೇ ನಿಮ್ಮನ್ನು ಸೃಷ್ಟಿಸಿರುವೆನು. ಆದ್ದರಿಂದ ನೀವು ಆಲಸ್ಯ ರಹಿತರಾಗಿ ಸಮಸ್ತ ಲೋಕದ ಸ್ಥಾಪನೆ, ಹಿತಸಾಧನೆ ಹಾಗೂ ಪ್ರಜಾಸಂತಾನದ ವೃದ್ಧಿಗಾಗಿ ಪ್ರಯತ್ನಿಸಿರಿ ಎಂದು ಹೇಳಿದನು. ಮಹೇಶ್ವರನು ಹೀಗೆ ಹೇಳಿದಾಗ ಅವರು ಅಳುತ್ತಾ 4 ಕಡೆ ಓಡತೊಡಗಿದರು. ಅತ್ತು ಓಡುವುದರಿಂದ ಅವರ ಹೆಸರು ರುದ್ರ ಎಂದಾಯಿತು. ಈ ರುದ್ರರೇ ನಿಶ್ಚಯವಾಗಿ ಪ್ರಾಣರಾಗಿದ್ದಾರೆ. ಪ್ರಾಣಗಳೇ ಆ ಮಹಾತ್ಮ ರುದ್ರರಾಗಿರುವರು. ಅನಂತರ ಬ್ರಹ್ಮಪುತ್ರ ಮಹೇಶ್ವರನು ದಯಮಾಡಿ ಸತ್ತಿರುವ ಪರಮೇಷ್ಠಿ ಬ್ರಹ್ಮದೇವರನ್ನು ಪುನಃ ಪ್ರಾಣಗಳನ್ನು ಕರುಣಿಸಿದನು. ಬ್ರಹ್ಮದೇವರ ಶರೀರದಲ್ಲಿ ಪ್ರಾಣಗಳು ಮರಳಿ ಬಂದಾಗ ರುದ್ರದೇವರ ಮುಖ ಪ್ರಸನ್ನತೆಯಿಂದ ಅರಳಿತು. ಆ ವಿಶ್ವನಾಥನು ಬ್ರಹ್ಮದೇವರಲ್ಲಿ ಹೀಗೆ ಉತ್ತಮ ಮಾತನ್ನು ಹೇಳಿದನು. ಉತ್ತಮ ವೃತವನ್ನು ಪಾಲಿಸುವ ಜಗದ್ಗುರು ಮಹಾನುಭಾವನಾದ ವಿರಂಚಿಯೇ, ಹೆದರಬೇಡ, ಹೆದರಬೇಡ. ನಾನು ನಿನ್ನ ಪ್ರಾಣಗಳಿಗೆ ಹೊಸದಾಗಿ ಜೀವನ ದಾನ ಮಾಡಿರುವೆನು. ಆದ್ದರಿಂದ ಸುಖವಾಗಿ ಏಳು. ಸ್ವಪ್ನದಲ್ಲಿ ಕೇಳಿದ ವಾಕ್ಯದಂತೆ ಆ ಮನೋಹರ ವಚನವನ್ನು ಕೇಳಿ ಬ್ರಹ್ಮದೇವರು ಅರಳಿದ ಕಮಲದಂತಿರುವ ಸುಂದರ ನೇತ್ರಗಳಿಂದ ನಿಧಾನವಾಗಿ ಭಗವಾನ್ ಹರನ ಕಡೆಗೆ ನೋಡಿದರು. ಅವರ ಪ್ರಾಣಗಳು ಮೊದಲಿನಂತೆ ಮರಳಿದವು. ಆದ್ದರಿಂದ ಬ್ರಹ್ಮದೇವರು 2 ಕೈ ಮುಗಿದು ಸ್ನೇಹಯುಕ್ತ ಗಂಭೀರ ವಾಣಿಯಿಂದ ಅವನಲ್ಲಿ, ಪ್ರಭೋ, ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಮನಸ್ಸಿಗೆ ಆನಂದವನ್ನು ಕರುಣಿಸುತ್ತಿರುವೆ. ಆದ್ದರಿಂದ ನೀನು ಯಾರೆಂಬುದು ಹೇಳು. ಸಂಪೂರ್ಣ ಜಗತ್ತಿನ ರೂಪದಲ್ಲಿ ಸ್ಥಿತನಾದ ಆ ಭಗವಂತನಾದ ನೀನೇ 11 ರೂಪಗಳಲ್ಲಿ ಪ್ರಕಟನಾಗಿರುವೆಯಾ ಎಂದು ಪ್ರಾರ್ಥಿಸಿದರು. ಅವರ ಇವೆಲ್ಲ ಮಾತುಗಳನ್ನು ಕೇಳಿ ದೇವತೆಗಳ ಸ್ವಾಮಿ ಮಹೇಶ್ವರನು ತನ್ನ ಪರಮ ಸುಖದಾಯಕ ಕರಕಮಲಗಳಿಂದ ಬ್ರಹ್ಮನನ್ನು ಸ್ಪರ್ಶಿಸುತ್ತಾ ಇಂತೆಂದನು, ದೇವನೇ, ನಾನು ಪರಮಾತ್ಮನಾಗಿದ್ದೇನೆ ಮತ್ತು ಈಗ ನಿನ್ನ ಪುತ್ರನಾಗಿ ಪ್ರಕಟನಾಗಿರುವೆನೆಂದು ನೀನು ತಿಳಿಯಬೇಕು. ಈ 11 ರುದ್ರರು ನಿನ್ನ ರಕ್ಷಣೆಗಾಗಿ ಇಲ್ಲಿಗೆ ಬಂದಿರುವರು. ಆದ್ದರಿಂದ ನೀನು ನನ್ನ ಅನುಗ್ರಹದಿಂದ ಈ ತೀವ್ರವಾದ ಮೂರ್ಛೆಯನ್ನು ತ್ಯಜಿಸಿ ಎಚ್ಚರನಾಗು. ಹಾಗೂ ಹಿಂದಿನಂತೆಯೇ ಪ್ರಜಾ ಸೃಷ್ಟಿಯನ್ನು ಮಾಡು. ಭಗವಾನ್ ಶಿವನು ಹೀಗೆ ಹೇಳಿದಾಗ ಬ್ರಹ್ಮದೇವರ ಮನಸ್ಸಿನಲ್ಲಿ ತುಂಬಾ ಸಂತೋಷವಾಯಿತು. ಆ ವಿಶ್ವಾತ್ಮನು 8 ನಾಮಗಳಿಂದ ಪರಮೇಶ್ವರ ಶಿವನನ್ನು ಸ್ತುತಿಸಿದನು. ಬ್ರಹ್ಮದೇವರು ಹೇಳಿದರು, ಭಗವಾನ್ ರುದ್ರನೇ, ನಿನ್ನ ತೇಜವು ಅಸಂಖ್ಯ ಸೂರ್ಯರಂತೆ ಇದೆ. ನಿನಗೆ ನಮಸ್ಕಾರವು. ರಸಸ್ವರೂಪ ಮತ್ತು ಜಲಮಯ ವಿಗ್ರಹವುಳ್ಳ ಭಗದೇವತೆಯಾದ ನಿನಗೆ ನಮಸ್ಕಾರ. ನಂದಿ ಮತ್ತು ಸುರಭಿ ಇವೆರಡೂ ನಿನ್ನ ಸ್ವರೂಪವಾಗಿವೆ. ಪೃಥ್ವಿ ರೂಪಧಾರಿ ಶರ್ವನಾದ ನಿನಗೆ ವಂದನೆಗಳು. ಸ್ಪರ್ಶಮಯ ವಾಯು ರೂಪವುಳ್ಳ ನಿನಗೆ ನಮಸ್ಕಾರ. ವಸುರೂಪಧಾರಿ ಈಶನಾಗಿರುವ ನಿನಗೆ ನಮಸ್ಕಾರ. ಅತ್ಯಂತ ತೇಜಸ್ವಿ ಅಗ್ನಿರೂಪಿ ಪಶುಪತಿಯಾದ ನಿನಗೆ ನಮಸ್ಕಾರಗಳು. ಶಬ್ದ ತನ್ಮಾತ್ರೆಯಿಂದ ಕೂಡಿದ ಆಕಾಶ ರೂಪಧಾರಿ ಭೀಮದೇವನಾದ ನಿನಗೆ ನಮಸ್ಕಾರಗಳು. ಉಗ್ರ ರೂಪವುಳ್ಳ ಯಜಮಾನ ಮೂರ್ತಿ ನಿನಗೆ ವಂದನೆ. ಸೋಮರೂಪಿ ಅಮೃತ ಮೂರ್ತಿ ಮಹಾದೇವನಾದ ನಿನಗೆ ನಮಸ್ಕಾರಗಳು. ಹೀಗೆ 8 ಮೂರ್ತಿ ಮತ್ತು 8 ರೂಪಗಳುಳ್ಳ ಭಗವಾನ್ ಶಿವನಿಗೆ ನನ್ನ ನಮಸ್ಕಾರಗಳು. ಈ ಪ್ರಕಾರ ವಿಶ್ವನಾಥ ಮಹಾದೇವನನ್ನು ಸ್ತುತಿ ಮಾಡಿ ಲೋಕ ಪಿತಾಮಹ ಬ್ರಹ್ಮನ ನಮಸ್ಕಾರ ಪೂರ್ವಕ ಅವನಲ್ಲಿ ಪ್ರಾರ್ಥಿಸಿದನು. ಭೂತ ಭವಿಷ್ಯ ವರ್ತಮಾನಗಳ ಸ್ವಾಮಿ ನನ್ನ ಪುತ್ರನಾದ ಭಗವಾನ್ ಮಹೇಶ್ವರನೇ, ಕಾಮನಾಶನವೇ, ಸೃಷ್ಟಿಗಾಗಿ ನನ್ನ ಶರೀರದಿಂದ ನೀನು ಉತ್ಪನ್ನನಾಗಿರುವೆ. ಅದಕ್ಕಾಗಿ ಜಗತ್ಪ್ರಭೋ, ಈ ಮಹಾ ಕಾರ್ಯದಲ್ಲಿ ಸಂಲಗ್ನನಾದ ನನಗೆ ನೀನು ಎಲ್ಲ ರೀತಿಯಿಂದ ಸಹಾಯ ಮಾಡು ಮತ್ತು ಸ್ವಯಂ ಪ್ರಜೆಯನ್ನು ಕೂಡ ಸೃಷ್ಟಿಸು. ಬ್ರಹ್ಮದೇವರು ಹೀಗೆ ಪ್ರಾರ್ಥಿಸಿದಾಗ ಕಲ್ಯಾಣಕಾರಿ ತ್ರಿಪುರ ನಾಶಕ ರುದ್ರದೇವನು ಸರಿ, ಹಾಗೆಯೇ ಆಗಲಿ ಎಂದು ಹೇಳಿ ಅವರ ಮಾತನ್ನು ಒಪ್ಪಿಕೊಂಡನು. ಅನಂತರ ಸಂತೋಷಗೊಂಡ ಮಹಾದೇವನನ್ನು ಅಭಿನಂದಿಸಿ ಸೃಷ್ಟಿಗಾಗಿ ಅವನಿಂದ ಅಪ್ಪಣೆಯನ್ನು ಪಡೆದು ಭಗವಾನ್ ಬ್ರಹ್ಮದೇವರು ಇತರ ಪ್ರಜೆಗಳನ್ನು ಸೃಷ್ಟಿಸತೊಡಗಿದರು.